ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. UGCET ಹಾಗೂ UG NEET 2026 ಎರಡನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಬಿಟ್ಟಿದ್ದಾರೆ. 17/8/2026ಕ್ಕೆ ಆಲ್ರೆಡಿ ಬಹಳಷ್ಟು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿದ್ದಾರೆ. ಚೆಕ್ ಮಾಡ್ಕೊಂಡ ನಂತರ ವಿದ್ಯಾರ್ಥಿಗಳಿಗೆ ಕೆಲವೊಂದು ಪ್ರಶ್ನೆಗಳಿವೆ, ಕೆಲವೊಂದು ಡೌಟ್ಗಳಿವೆ. ಆ ಒಂದು ಡೌಟ್ಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೆ ಪ್ರತಿಯೊಬ್ಬ KCET ಹಾಗೂ NEET ವಿದ್ಯಾರ್ಥಿಗಳು ಮಿಸ್ ಮಾಡದೆ ಪೂರ್ಣವಾಗಿ ನೋಡಿ. ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಅದರಂತೆ ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಹಾಗಾದರೆ ಏನೆಲ್ಲ ಡೌಟ್ಗಳನ್ನು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಉತ್ತರವನ್ನು ತಿಳಿದುಕೊಳ್ಳಿ. ನಿಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಒಂದೊಂದಾಗಿ ನೋಡಿ. ಇಲ್ಲಿ ಒಂದನೇ ಕ್ವಶನ್ ಏನಿದೆ, ಎರಡನೇ ಸುತ್ತಿನ ಅಣುಕು ಫಲಿತಾಂಶ ನಂತರ ಕಾಲೇಜು ಸೇರಿಸಲು ಡಿಲೀಟ್ ಮಾಡಲು ಬರುತ್ತದೆ. ಇದೇ ಮೊದಲ ಬಾರಿಗೆ ಎರಡನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ ನಂತರ ಹೊಸದಾಗಿ ಕಾಲೇಜುಗಳನ್ನು ಎಂಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಅದರಂತೆ ಡಿಲೀಟ್ ಮಾಡಲು ಅಥವಾ ಆಲ್ಟರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಅವಕಾಶದ ಒಳಗಡೆ ನೀವು ಆದಷ್ಟು ಬೇಗನೆ ತಿದ್ದುಪಡಿ ಮಾಡ್ಕೊಳ್ಳೋದ್ರಾಗಿರಲಿ ಅಥವಾ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದ್ರಾಗಿರಲಿ ಆದಷ್ಟು ಬೇಗನೆ ಮಾಡ್ಕೊಳ್ಬೇಕು. ಹಾಗಾದರೆ ಹೊಸದಾಗಿ ಕಾಲೇಜುಗಳು ಸೇರ್ಪಡೆ ಮಾಡೋದಾಗಿರಲಿ ಅಥವಾ ತಿದ್ದುಪಡಿ ಮಾಡೋದಾಗಿರಲಿ, 4ನೇ ಕಾಲೇಜ್ 5ನೇ ಕಾಲೇಜ್ ಆಗಿ ಅಥವಾ 10ನೇ ಕಾಲೇಜು 11ನೇ ಕಾಲೇಜ್ ಆಗಿ ಅಥವಾ ಕೆಲವೊಂದು ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲದ ಕಾಲೇಜುಗಳನ್ನು ಡಿಲೀಟ್ ಮಾಡಲು ಕೊನೆಯ ದಿನಾಂಕ ಎಷ್ಟು? ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳು ಹಾಗೂ ಪಾಲಕರು UGCET ವಿದ್ಯಾರ್ಥಿಗಳಾಗಿರಲಿ, UG NEET ವಿದ್ಯಾರ್ಥಿಗಳಾಗಿರಲಿ, ಅಂದರೆ MBBS BDS ವಿದ್ಯಾರ್ಥಿಗಳಾಗಿರಲಿ ಅಥವಾ UGCET ಎಲ್ಲ ಕೋರ್ಸಿನ ವಿದ್ಯಾರ್ಥಿಗಳಾಗಿರಲಿ, ಈ ಒಂದು ಸೆಕೆಂಡ್ ಸುತ್ತಿನ ಮಾಕ್ ಅಲಾಟ್ಮೆಂಟ್ ನಂತರ 2 ದಿವಸಗಳ ಕಾಲಾವಕಾಶ ಕೊಟ್ಟಿದ್ದಾರೆ. 20/8/2026 ಬೆಳಗ್ಗೆ 9 ಗಂಟೆಯವರೆಗೆ ಮಾತ್ರ ಕಾಲಾವಕಾಶ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ವೇಟ್ ಮಾಡದೆ ಆದಷ್ಟು ಬೇಗ ನಿಮ್ಮ ಸಮೀಪದ ಎಂಟ್ರೆನ್ಸ್ ಸೆಂಟರ್ಗಳಲ್ಲಿ ಈ ಒಂದು ಚೇಂಜಸ್ಸನ್ನು ಕಡ್ಡಾಯವಾಗಿ ಮಾಡ್ಕೋಬೇಕು. ಒಂದು ವೇಳೆ ಆಸಕ್ತಿ ಇದ್ದರೆ ಚೇಂಜಸ್ ಮಾಡ್ಕೊಳ್ಳಿ, ಇಲ್ಲದಿದ್ದರೆ ಯಾವುದೇ ರೀತಿಯ ವರಿ ಇಲ್ಲ. ನೀವು ಚೇಂಜಸ್ ಮಾಡಿಕೊಳ್ಳದಿದ್ದರೆ ಮತ್ತೆ ಅದೇ ಕಾಲೇಜ್ ಅಲಾಟ್ಮೆಂಟ್ ಆಗದೇ ಇರಬಹುದು. ಓಕೆ, ಒಟ್ಟಿನಲ್ಲಿ ಎರಡನೇ ಸುತ್ತಿನ ಅಣುಕು ಫಲಿತಾಂಶ ನಂತರ ಕಾಲೇಜುಗಳು ಸೇರಿಸಲು ಬರುತ್ತೆ. ಅದರಂತೆ ನಿಮಗೆ ಆಸಕ್ತಿ ಇಲ್ಲದ ಕಾಲೇಜುಗಳು ಡಿಲೀಟ್ ಮಾಡಲು ಕೂಡ ಬರುತ್ತೆ. ಆಮೇಲೆ ಎರಡನೇದಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮ್ಮದು ಕೂಡ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಗಮನವಹಿಸಿ. ಎರಡನೇದಾಗಿ ನೋಡಿ, ಎರಡನೇ ಸುತ್ತಿನಲ್ಲಿ KCET ಕೋರ್ಸಿನ ಸೀಟು ಸಿಕ್ಕಿದರೆ ಈ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಅಂತ ಅರ್ಥ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಯಾವುದಾದ್ರೂ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಮತ್ತೆ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಬಹುದೇ? KCET ಎರಡನೇ ಸುತ್ತಿನಲ್ಲಿ ಎಷ್ಟು ಚಾಯ್ಸ್ ಕೊಡ್ತಾರೆ? ಇಲ್ಲಿ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಗಮನವಹಿಸಿ. ಈ ಒಂದು ಸೆಕೆಂಡ್ ರೌಂಡಿನ KCET ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆಗಿರಲಿ, B.Pharm ಆಗಿರಲಿ, ಅದರಂತೆ ವೆಟನರಿ, ಅಗ್ರಿ, ಈ ರೀತಿ KCET ಎಲ್ಲ ಕೋರ್ಸ್ಗಳಿಗೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ, ಫೈನಲ್ ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆದಾಗ ಆವಾಗ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡ್ಬೋದು ಅಂತ ಇದ್ದಲ್ಲಿ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಲು ಅವಕಾಶ ಕೊಟ್ಟಿಲ್ಲ ಈ ಸಲ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನವಹಿಸಬೇಕು. ನೀವು ಮತ್ತೆ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿ ಮತ್ತೆ ನೆಕ್ಸ್ಟ್ ರೌಂಡಿಗೆ ಅದೇ ಸೀಟ್ ನಾವು ಮುಂದುವರಿಸ್ತೀವಿ ಅಂತ ಇದ್ದಲ್ಲಿ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೂ ಕಡ್ಡಾಯವಾಗಿ ಅದನ್ನು ಹೋಗಲೇಬೇಕಾಗುತ್ತೆ. ಆ ಒಂದು ಕಾಲೇಜಿಗೆ ನೀವು ಸೇರ್ಪಡೆ ಆಗಲೇಬೇಕಾಗುತ್ತೆ. ಆಮೇಲೆ ಈ KCET ಎರಡನೇ ಸುತ್ತಿನಲ್ಲಿ ಎಷ್ಟು ಚಾಯ್ಸ್ ಕೊಡ್ತಾರೆ? ಎರಡನೇ ಸುತ್ತಿನ ನೈಜ ಫಲಿತಾಂಶ ಅಂದರೆ ಫೈನಲ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ KCET ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಗಮನವಹಿಸಿ. KCET NEET ಎರಡೂ ಕೂಡ ಕಂಬೈಂಡ್ ಆಗುತ್ತೆ. ಇಲ್ಲಿ ನಾನು KCET ಬಗ್ಗೆ ತಿಳಿಸ್ತಾ ಇದ್ದೀನಿ. KCETಯ ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆದಾಗ ಇದರಲ್ಲಿ 2 ಚಾಯ್ಸ್ ಮಾತ್ರ ಕೊಡ್ತಾರೆ. ಈ ಒಂದು ಸೆಕೆಂಡ್ ರೌಂಡಲ್ಲಿ 2 ಚಾಯ್ಸ್ ಮಾತ್ರ ಕೊಡ್ತಾರೆ. ಒಂದು ಚಾಯ್ಸ್ 1, ಇನ್ನೊಂದು ಚಾಯ್ಸ್ 4. ಆಲ್ರೆಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಚಾಯ್ಸ್ 1 ಅಂದ್ರೆ ಏನು? ಕಾಲೇಜಿಗೆ ಆಸಕ್ತಿ ಇದೆ, ನಾನು ಸೇರ್ಪಡೆ ಆಗ್ತೀನಿ, ಅದರ ಎಷ್ಟು ನಿಗದಿತ ಅಮೌಂಟ್ ಇದೆ ಅಷ್ಟು ಪೇಮೆಂಟ್ ಮಾಡಿ ನಾನು ಅಡ್ಮಿಷನ್ ಪಡೆದುಕೊಳ್ತೀನಿ ಅಂತ ಅರ್ಥ. ಕಡ್ಡಾಯವಾಗಿ ಪೇಮೆಂಟ್ ಮಾಡಿ ಅಡ್ಮಿಷನ್ ಪಡೆದುಕೊಳ್ಳೇಬೇಕು ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ KCETಯಲ್ಲಿ. ಅದರಂತೆ ನಿಮಗೆ ಆಸಕ್ತಿ ಇಲ್ಲ, ನಾನು KCET ಫಸ್ಟ್ ರೌಂಡಲ್ಲಿ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟಿಗೆ ನನಗೆ ಆಸಕ್ತಿ ಇಲ್ಲ ಅಂತ ಇದ್ದಲ್ಲಿ ನೀವು ಡೈರೆಕ್ಟಾಗಿ ಕ್ವಿಟ್ ಮಾಡಬೇಕಾಗತ್ತೆ. KCET ಕೌನ್ಸಿಲಿಂಗ್ನಿಂತಾನೆ ನೀವು 4 ಕ್ಲಿಕ್ ಮಾಡಿ ಕೌನ್ಸಿಲಿಂಗಿಂತಾನೆ ಕ್ವಿಟ್ ಮಾಡಬೇಕಾಗತ್ತೆ. ಆದ ಕಾರಣಕ್ಕಾಗಿ ಯೋಚನೆ ಮಾಡಿ ಯಾವ ಕಾಲೇಜ್ ನಿಮಗೆ ಆಸಕ್ತಿ ಇದೆ ಅವು ಮಾತ್ರ ಹಾಕಬೇಕು. ಕಾಲೇಜ್ ಅಲಾಟ್ಮೆಂಟ್ ಆದರೂ ಕೂಡ ನಾನು ಕಡ್ಡಾಯವಾಗಿ ಹೋಗ್ತೀನಿ ಅಂತ ಇದ್ದ ಆ ಕಾಲೇಜ್ಗಳನ್ನ ಮಾತ್ರ ಅಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಬೇಕು. ಉಳಿದಂತೆ ಎಲ್ಲ ಕಾಲೇಜ್ಗಳನ್ನು ಡಿಲೀಟ್ ಮಾಡಬೇಕಾಗತ್ತೆ. ಓಕೆ, ಒಟ್ಟಿನಲ್ಲಿ KCET ಎರಡನೇ ರೌಂಡ್ನಲ್ಲಿ ಫೈನಲ್ ಅಲಾಟ್ಮೆಂಟ್ ಆದಾಗ, ಫೈನಲ್ ರಿಸಲ್ಟ್ ಬಂದಾಗ 2 ಚಾಯ್ಸ್ ಕೊಡ್ತಾರೆ, ಚಾಯ್ಸ್ 1 ಮತ್ತು ಚಾಯ್ಸ್ 4. ಚಾಯ್ಸ್ 1 ಅಡ್ಮಿಷನ್, ಚಾಯ್ಸ್ 4 ಎಕ್ಸಿಟ್, ಪೂರ್ತಿ ಕೌನ್ಸಿಲಿಂಗಿಂತ ಎಕ್ಸಿಟ್ ಆಗುತ್ತೆ. ಓಕೆ, ಆಮೇಲೆ ಮೂರನೇದಾಗಿ NEET ಮೆಡಿಕಲ್ ಅಥವಾ BDS ಸಿಕ್ಕಿದರೆ ಇಲ್ಲಿ ಮುಖ್ಯ ವಿದ್ಯಾರ್ಥಿಗಳು ಗಮನಿಸಿ. NEETನಲ್ಲಿ
ಮೆಡಿಕಲ್ ಅಥವಾ BDS ಸೀಟು ಸಿಕ್ಕಿದರೆ ಎಷ್ಟು ಚಾಯ್ಸ್ ಇರುತ್ತವೆ, ಇದರಲ್ಲಿ ಹೋಲ್ಡ್ ಮಾಡಲು ಪೇಮೆಂಟ್ ಮಾಡೋದು ಬೇಕಾಗುತ್ತೆ. ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಯಾಕೆಂದರೆ KCET ಕೋರ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ಚಾಯ್ಸ್ ಮಾಡಿದ್ರೂ ಕೂಡ ಅಲ್ಲಿ ಪೇಮೆಂಟ್ ಇರೋದಿಲ್ಲ. KCET ಕೋರ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಅಲ್ಲಿ ಚಾಯ್ಸ್ 2 ಮಾಡಿದ್ರು ಕೂಡ ಯಾವುದೇ ರೀತಿಯ ಪೇಮೆಂಟ್ ಇರೋದಿಲ್ಲ. ಆದರೆ ನೀಟ್ ಮೆಡಿಕಲ್ ಅಥವಾ BDS ಅಲಾಟ್ಮೆಂಟ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ಚಾಯ್ಸ್ 2 ಮಾಡೋದಿದ್ರೆ, ಹೋಲ್ಡ್ ಮಾಡೋದ್ರಿದ್ರೆ, ಚಾಯ್ಸ್ 2 ಅಂದರೆ ಏನು, ಹೋಲ್ಡ್ ಮಾಡಿ ಆ ಒಂದು ಸೀಟನ್ನು ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಭಾಗವಹಿಸೋರು ಇದ್ದರೆ ಕಡ್ಡಾಯವಾಗಿ ನಿಗದಿತ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಇಲ್ಲಿ ಪ್ರೈವೇಟ್ ಆ್ಯಡ್ ಮಾಡಿರುವಂಥ ವಿದ್ಯಾರ್ಥಿಗಳು ಗಮನಿಸಿ, ನೀಟ್ ಮೆಡಿಕಲ್ ಪ್ರೈವೇಟ್ ಕಾಲೇಜ್ಗಳು ಆ್ಯಡ್ ಮಾಡಿರ್ತಾರೆ, 12 ಲಕ್ಷದ ಕಾಲೇಜ್ಗಳು ಆ್ಯಡ್ ಮಾಡಿರ್ತಾರೆ. ಆ ವಿದ್ಯಾರ್ಥಿಗಳು ಕೂಡ ಹೋಲ್ಡ್ ಮಾಡಬೇಕಾದ್ರೆ ಕಡ್ಡಾಯವಾಗಿ 12 ಲಕ್ಷ ರೂಪಾಯಿ ಎಷ್ಟಿರುತ್ತೆ ಅಷ್ಟು ಟೋಟಲಾಗಿ ಕಟ್ಟಿ ನೀವು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಮುಂದುವರಿಬೇಕಾಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿ ನೀವು ಕಾಲೇಜುಗಳನ್ನು ಎಂಟ್ರಿ ಮಾಡಬೇಕು. ಓಕೆ, ಒಟ್ಟಿನಲ್ಲಿ ನೀಟ್ ಯಾವುದೇ ಕೋರ್ಸ್ ಅಲಾಟ್ಮೆಂಟ್ ಆಗಲಿ ಅದಕ್ಕೆ ನೀವು ಕಡ್ಡಾಯವಾಗಿ ಪೇಮೆಂಟ್ ಮಾಡಿ ಹೋಲ್ಡ್ ಮಾಡಿ ನೆಕ್ಸ್ಟ್ ಮುಂದಿನ ರೌಂಡಿಗೆ ಭಾಗವಹಿಸಬೇಕಾಗತ್ತೆ. ಓಕೆ, ಇದು ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. 4ನೇದಾಗಿ BMS ಅಥವಾ ಆಯುಷ್ ಕೋರ್ಸ್ಗಳು ಎರಡು ಒಂದೇ, BMS ಆಯುಷ್ ಎರಡು ಒಂದೇ. ಆಯುಷ್ ಕೋರ್ಸ್ಗಳು BMS, BHMS, BUMS ಈ ಕೋರ್ಸ್ಗಳು ಯಾವಾಗ ಸೇರಿಸ್ತಾರೆ? ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅದು ಇಲ್ಲ. ಅದು ಯಾವಾಗ ಆ್ಯಡ್ ಮಾಡಬಹುದು ಅಂದರೆ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗ್ಬೋದು. ಸೆಕೆಂಡ್ ರೌಂಡ್ ನೀಟ್ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಆಗ್ಬೋದು. ಯಾಕೆಂದರೆ ನೀಟ್ ಫಸ್ಟ್ ರೌಂಡ್ ನಡೀತಾ ಇದೆ, ಅಂದರೆ KCETಯ ಸೆಕೆಂಡ್ ರೌಂಡ್ನಲ್ಲಿ ಈ ನೀಟ್ ಫಸ್ಟ್ ರೌಂಡ್ ನಡೀತಾ ಇದೆ. ಅದರಂತೆ ನೀಟ್ ಸೆಕೆಂಡ್ ರೌಂಡಲ್ಲಿ ಇದು ಆಯುಷ್ ಕೋರ್ಸ್ಗಳು ಆ್ಯಡ್ ಮಾಡ್ಬೋದು. ಆವಾಗ ನಿಮಗೆ BMS, BHMS ಹಾಗೂ BUMS ಕಾಲೇಜ್ಗಳು ಎಂಟ್ರಿ ಮಾಡಲು ಕೂಡ ಅವಕಾಶ ಕೊಡ್ಬೋದು. ವಿದ್ಯಾರ್ಥಿಗಳು ಅದಕ್ಕೆ ವೇಟ್ ಮಾಡುವ ವಿದ್ಯಾರ್ಥಿಗಳು ಅವಾಗ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡಿ ಪೇಮೆಂಟ್ ಮಾಡಿ ಆಯುಷ್ ಕೋರ್ಸ್ಗಳಿಗೆ ಮಾತ್ರ ಆಪ್ಷನ್ ಎಂಟ್ರಿ ದಾಖಲೆ ಮಾಡಲು ಕೂಡ ಅವಕಾಶ ನಿಮಗೆ ಕೊಡ್ತಾರೆ. ಒಟ್ಟಿನಲ್ಲಿ ಅಂದಾಜು ತಿಳಿಸ್ತಾ ಇದ್ದೇನೆ, ಯಾಕೆಂದರೆ ಅಧಿಕೃತವಾಗಿ ಇನ್ನೂ ತಿಳಿಸಿಲ್ಲ. ಸೆಕೆಂಡ್ ರೌಂಡಲ್ಲೇ ಕಡ್ಡಾಯವಾಗಿ BMS ಕಾಲೇಜ್ಗಳನ್ನು ಆ್ಯಡ್ ಮಾಡ್ತಾರೆ. ಆಮೇಲೆ ನಮಗೆ ಅನುಪಸ್ಥಿತಿನಲ್ಲಿ ಈ ಒಂದು ಸೆಕೆಂಡ್ ರೌಂಡ್ ಅಲಾಟ್ಮೆಂಟಲ್ಲಿ ಇಷ್ಟವಿಲ್ಲದ ಕಾಲೇಜು ಸಿಕ್ಕಿದೆ ಡಿಲೀಟ್ ಮಾಡ್ಬೋದು. ಇಷ್ಟವಿಲ್ಲದ ಕಾಲೇಜ್ ಸಿಕ್ಕಿದರೆ ಡಿಲೀಟ್ ಮಾಡ್ಬೋದು. ವಿದ್ಯಾರ್ಥಿಗಳು ಇದು ಗಮನಿಸಿ, ದೂರದ ಕಾಲೇಜ್ ಸಿಕ್ಕಿದೆ, ಬೆಂಗಳೂರು ನಗರಗಳಂಥ ಕಾಲೇಜುಗಳು ಸಿಕ್ಕಿದೆ, ನಮ್ಮ ಊರು ಬೇರೆ ಇದೆ, ಬಹಳಷ್ಟು ದೂರ ಆಗುತ್ತೆ, 600-700 ಕಿಲೋಮೀಟರ್ ಆಗುತ್ತೆ, ನಮ್ಗೆ ಹೋಗಲು ಆಗೋದಿಲ್ಲ, ಅಥವಾ ನಮ್ಮ ತಂದೆ ತಾಯಿಗಳು ನಮಗೆ ಅಲ್ಲಿ ಕಳಿಸೋದಿಲ್ಲ ಅಂತ ಇದ್ದಲ್ಲಿ ಡಿಲೀಟ್ ಮಾಡ್ಕೋಬೋದು. ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆಲ್ರೆಡಿ ತಿಳಿಸಿರುವಂತೆ 20/8/2026 ಬೆಳಗ್ಗೆ 9 ಗಂಟೆಯ ಒಳಗಡೆ. ಓಕೆ, 18, 19, 20ನೇ ತಾರೀಕಿದೆ. 20ನೇ ತಾರೀಕಿನ ಬೆಳಗ್ಗೆ 9 ಗಂಟೆಯವರೆಗೆ ಮಾತ್ರ ಈ ಅವಕಾಶ ಇದೆ, ಡಿಲೀಟ್ ಕೂಡ ಮಾಡ್ಕೋಬೋದು. ಆಮೇಲೆ ಆರನೇ ಕ್ವಶನ್ ಏನಿದೆ ವಿದ್ಯಾರ್ಥಿಗಳು ನೋಡಿ, ಇಲ್ಲಿಯವರೆಗೆ ನೀಟ್ ಲಿಂಕ್ ಮಾಡಿಲ್ಲ, ನಮಗೂ ಕೂಡ ಮೆಡಿಕಲ್ ಕಾಲೇಜು ಸೇರಿಸಲು ಅವಕಾಶ ಇದೆ, ಲಿಂಕ್ ಮಾಡಲು ಅವಕಾಶ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಲಿಂಕ್ ಮಾಡಿ ಆಮೇಲೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲಿಂಕ್ ಮಾಡಿ ಇನ್ನೊಂದ್ಸಲ ಆ ಒಂದು ಲಿಂಕ್ ಪೋರ್ಟಲ್ ಓಪನ್ ಮಾಡಿದ್ದಾರೆ, ಮತ್ತೆ ಲಿಂಕ್ ಮಾಡಿ ಆಪ್ಷನ್ ಎಂಟ್ರಿ ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ನೀಟ್ ಈ ಒಂದು ಮೆಡಿಕಲ್ ಕಾಲೇಜುಗಳು, ಡೆಂಟಲ್ ಕಾಲೇಜುಗಳು ಆ್ಯಡ್ ಮಾಡಲು ಅವಕಾಶ ಸಿಗುತ್ತೆ. ಅದು ನೀಟ್ ಲಿಂಕ್ ಮಾಡಿದವ್ರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಮುಂದಿನ ಸೆಕೆಂಡ್ ರೌಂಡಲ್ಲಿ BMS ಅಥವಾ BHMS ಅಥವಾ BUMS ಆಪ್ಷನ್ ಎಂಟ್ರಿ ಹಾಕಲು ಅವಕಾಶ ಕೊಡ್ತಾರೆ. ನೀಟ್ ಲಿಂಕ್ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು. ಆಲ್ರೆಡಿ ಲಿಂಕ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಯಾವೆಲ್ಲ ವಿದ್ಯಾರ್ಥಿ ಇಲ್ಲಿವರೆಗೆ ಲಿಂಕೇ ಮಾಡಿಲ್ಲ ಆ ವಿದ್ಯಾರ್ಥಿಗಳು ಲಿಂಕ್ ಮಾಡಿ ಆದಷ್ಟು ಬೇಗನೆ ಆಪ್ಷನ್ ಎಂಟ್ರಿ ಮಾಡಿ. ಒಟ್ಟಿನಲ್ಲಿ ನಿಮಗೂ ಕೂಡ 20/8/2026 ಬೆಳಗ್ಗೆ 9 ಗಂಟೆ ಒಳಗಡೆ ಮಾತ್ರ ಅವಕಾಶ ಇದೆ. ಆದಷ್ಟು ಬೇಗನೆ ನೀವು ಲಿಂಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. 7ನೇದಾಗಿ, ಇಲ್ಲಿಯವರೆಗೆ 2ನೇ ಸುತ್ತಿನಲ್ಲಿ ಯಾವುದೇ ಕಾಲೇಜುಗಳನ್ನು ದಾಖಲೆ ಮಾಡಿಲ್ಲ, ನಮಗೂ ಅವಕಾಶ ಇದೆ. ಫಸ್ಟ್ ರೌಂಡಲ್ಲಿ ಎಂಟರ್ ಮಾಡಿದ್ರಿ, ಯಾವುದೇ ರೀತಿಯ ಕಾಲೇಜ್ ಅಲಾಟ್ಮೆಂಟ್ ಆಗಿದ್ದಿಲ್ಲ. ಆದರೆ ಸೆಕೆಂಡ್ ರೌಂಡಲ್ಲಿ ಆ ಅಗ್ರಿ ಅಂತಲೂ ಕ್ಲಿಕ್ ಮಾಡಿಲ್ಲ. ನಾವು ಯಾವುದೇ ರೀತಿಯ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ಗಳನ್ನು ಆ್ಯಡೇ ಮಾಡಿಲ್ಲ, ಆಲ್ಟರ್ ಮಾಡಿಲ್ಲ, ಡಿಲೀಟ್ ಮಾಡಿಲ್ಲ. ಒಟ್ಟಿನಲ್ಲಿ ಸೆಕೆಂಡ್ ರೌಂಡಲ್ಲಿ ನಾವು ಕ್ಲಿಕ್ಕೇ ಮಾಡಿಲ್ಲ, ಅಗ್ರಿನೇ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳು ಕೂಡ ಅಗ್ರಿ ಮಾಡಲು ಅವಕಾಶ ಇದೆ. ಸೆಕೆಂಡ್ ರೌಂಡಲ್ಲಿ ಅಗ್ರಿ ಮಾಡಿ ನೀವು ಕ್ಲಿಕ್ ಮಾಡಲು ಅವಕಾಶ ಇದೆ. ಆ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಇದ್ದಲ್ಲಿಯೂ ಕೂಡ ನಿಮಗೂ ಕೂಡ ಅವಕಾಶ ಇದೆ. ಆದಷ್ಟು ಬೇಗನೆ ಅಂದರೆ 20/8/2026 ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಕೂಡ ಹೊಸದಾಗಿ ಆಪ್ಷನ್ಸ್ಗಳನ್ನು ಅಥವಾ ಆಪ್ಷನ್ಸ್ಗಳು ಮಾಡಿಫೈ ಅಥವಾ ನೀವು ಹಾಕಿರುವಂಥ ಕಾಲೇಜಲ್ಲಿ ಡಿಸ್ಪ್ಲೇ ಆಗಿದ್ರೆ ಅದನ್ನು ಮಾಡಿಫೈ ಕೂಡ ಅಥವಾ ಡಿಲೀಟ್ ಕೂಡ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ 9ನೇದಾಗಿ, ನಮಗೆ KCETಯಲ್ಲಿ ಯಾವುದಾದ್ರೂ ಕೋರ್ಸ್ ಕಾಲೇಜ್ ಸಿಕ್ಕಿದರೆ ನಮಗೆ ಮುಂದಿನ ಸುತ್ತಿನಲ್ಲಿ ನೀಟ್ ಕೋರ್ಸ್ ಸಿಕ್ಕಿದರೆ ನಾವೇನು ಮಾಡಬೇಕಾಗತ್ತೆ? ಇದು ಅತಿಯಾದ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಇಲ್ಲಿ KCET ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆಗಿರಲಿ, ಅಗ್ರಿ ಆಗಿರಲಿ, ವೆಟರ್ನರಿ ಆಗಿರಲಿ, ಈ ರೀತಿ ಯಾವುದಾದ್ರದ್ದು ಸೀಟ್ ಅಲಾಟ್ಮೆಂಟ್ ಆದರೆ ಮುಂದಿನ ದಿನಗಳಲ್ಲಿ ನೀಟ್ ಕೋರ್ಸ್ ನಮಗೆ ಆಸಕ್ತಿ ಇದ್ದರೆ ಯಾವ ರೀತಿ ಮಾಡಬೇಕಾಗತ್ತೆ? ಈ ಒಂದು ಸೆಕೆಂಡ್ ರೌಂಡಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಗೊತ್ತಿರುವಂತೆ KCETದವರು 2 ಚಾಯ್ಸ್ ಕೊಡ್ತಾರೆ. KCET ಒಂದು ಚಾಯ್ಸ್ 1, ಚಾಯ್ಸ್ 4 ಮಾಡಬೇಕಾಗತ್ತೆ.
ನೀವು ಕೆ ಸಿ ಟಿಲಿ ಯಾವುದೇ ಒಂದು ಕೋರ್ಸ್ ಅಲಾಟ್ಮೆಂಟ್ ಆದರೂ ಕೂಡ ಚಾಯ್ಸ್ ಒಂದು ಮಾಡಿ ನೀವು ಪೇಮೆಂಟ್ ಮಾಡಿ ಆ ಒಂದು ನಿಗದಿತ ಒಂದು ಕಾಲೇಜಿಗೆ ಸೇರ್ಪಡೆ ಆಗಬೇಕಾಗತ್ತೆ, ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ. ಅದರಂತೆ ಮತ್ತೆ ನಿಮಗೆ ನೀಟ್ ಕೌನ್ಸಿಲಿಂಗಲ್ಲಿ ಕೂಡ ಭಾಗವಹಿಸಲು ಅವಕಾಶ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ನಿರ್ದೇಶಕರು. ಆಲ್ರೆಡಿ ಇದರ ಬಗ್ಗೆ ಸ್ಪಷ್ಟವಾದಂಥ ವಿವರಣೆ ವಿಡಿಯೋ ತಿಳಿಸಿದ್ದಾರೆ. ಆಲ್ರೆಡಿ ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡಿ ಅಡ್ಮಿಷನ್ ಪಡೆದುಕೊಂಡ್ರೂ ಸಹಿತ ನಿಮಗೆ ನೀಟ್ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲು ಅವಕಾಶ ಕೊಡ್ತಾರೆ. ನೀಟಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಆಸಕ್ತಿ ಇದ್ದರೆ ಆ ಒಂದು ಪ್ರವೇಶ ಪಡೆದಿರುವಂಥ ಪ್ರವೇಶವನ್ನು ಡೈರೆಕ್ಟಾಗಿ ನೀಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಎಲ್ಲ ದಾಖಲಾತಿಗಳು ಕೂಡ ಎಲ್ಲ ಅಮೌಂಟ್ ಕೂಡ ಮತ್ತೆ ನಿಮಗೆ ಹೊಸದಾಗಿ ಸಿಕ್ಕಿರುವಂಥ ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಏನಾದರೂ ವಿವರಣೆ ತಿಳ್ಕೊಬೇಕಾಗಿತ್ತು ಅಂದರೆ KE ಹೆಲ್ಪ್ಲೈನ್ಗೆ ಕರೆ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಮುಂದುವರಿಯಿರಿ. ಓಕೆ, ಇಲ್ಲಿ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಅಂದರೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರ್ಬೋದು? ಇಲ್ಲಿ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ 20/8/2026 ಬೆಳಗ್ಗೆ 9 ಗಂಟೆವರೆಗೆ ಆಪ್ಷನ್ ಎಂಟ್ರಿ ದಾಖಲೆ ಮಾಡಲು, ಆಲ್ಟರ್ ಮಾಡಲು, ಡಿಲೀಟ್ ಮಾಡಲು UG CET ಕೋರ್ಸ್ಗಳಾಗಿರಲಿ, UG ನೀಟ್ ಕೋರ್ಸ್ಗಳಾಗಿರಲಿ, ಇದು 2 ಕೋರ್ಸ್ಗಳಿಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದರಂತೆ 20/8/2026 ಬೆಳಗ್ಗೆ 9 ಗಂಟೆವರೆಗೆ ಅವಕಾಶ ಕೊಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಈ ಒಂದು ಅಂತಿಮ ಫಲಿತಾಂಶ 21 ಅಥವಾ 22ನೇ ತಾರೀಕಿಗೆ ಬಿಡ್ಬೋದು. ಅಡ್ವಾನ್ಸ್ ಆಗಿ ತಿಳಿಸಿಲ್ಲ. 21 ಅಥವಾ 22ನೇ ತಾರೀಕಿಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಆಮೇಲೆ ಚಾಯ್ಸ್ ಸೆಂಟರ್ ಇರುತ್ತೆ, ಆಮೇಲೆ ಅಡ್ಮಿಷನ್ ಇರುತ್ತೆ. ಓಕೆ, ಇಷ್ಟು ಅತಿ ಮುಖ್ಯವಾಗಿರುವಂಥ ಮಾಹಿತಿ ಇದೆ. ಪ್ರತಿಯೊಬ್ಬ KCET ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.